ತಿಳಿಸುವುದೇನೆಂದರೆ ತಾಯಿಯನ್ನು ಕಳೆದುಕೊಂಡು ಪ್ರೀತಿಯ ಹೆತ್ತಪ್ಪನಾದ ರುದ್ರಪ್ಪನಿಗೆ ನಿಮ್ಮ ಮಗಳು ಅಂಬಿಕಾ ತಿಳಿಸುವುದೇನೆಂದರೆ ತಾಯಿಯನ್ನು ಕಳೆದುಕೊಂಡು ತಪ್ಪನದೆ ನನ್ನನ್ನು ಅಕ್ಕನಿಂದ ಮಮತೆಯಿಂದ ಯಾರನ್ನೇ ಪಾಲನೆ ಮಾಡಿ ಪೋಷಣೆ ಮಾಡಿದೆ. ನಾನು ವಿದ್ಯಾವಂತರಾಗಬೇಕೆಂಬ ಆಸೆಯಿಂದ ಬೆಂಗಳೂರಿನಲ್ಲಿ ನಾನು ಇಷ್ಟಪಟ್ಟಂತೆ ಅರವಿಂದರೊಂದಿಗೆ ನನ್ನ ಮದುವೆ ಮಾಡಲು ಸಿದ್ಧರಾದರೆ, ಆದರೆ ನನ್ನ ಮದುವೆ ದಿನ ನನ್ನ ಬಾಳಿನಲ್ಲಿ ನಡೆಯಬಾರ್ದ ಘಟನೆಯೊಂದು ನಡೆದು ಹೋಯಿತು. ಅದೇನೆಂದ್ರೆ, ಈ ಊರಿನ ಆಗರ್ಭ ಶ್ರೀಮಂತರಾದ ಧನರಾಜ್ ನಡೆಯುವ ಮಹಾಂತೇಶ್ ನಮ್ಮ ಮನೆಗೆ ಬಂದು ನನ್ನ ಶೀಲದಲ್ಲಿ ಕಾಮ ಹುಳಿಯನ್ನು ಹಿಂಡಿ ಹೊರಟು ಹೋದ. ಅಪವಿತ್ರವಾದ ಇದರ ದೇಹವನ್ನು ಮತ್ತೊಬ್ಬರಿಗೆ ಅರ್ಪಿಸುವ ಮಹಾಪಾಪ ಅಂತ ತಿಳಿದು ಇಂದು ಬೆಳಗ್ಗೆ ನಾನು ಆತ್ಮಹತ್ಯೆ ಮಾಡಿಕೊಂಡೆ. ನನಗೆ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಇತ್ತಿ ನಿಮ್ಮ ಮಗಳು ಅಂಬಿಕಾ. ಎಲ್ಲಿಗೆ ಹೊರಟಿರುವಿ? ಏನಾಗಿದೆ? ಮದುವೆಗೆ ಬಂದ ಅತಿಥಿಗಳಿಗೆ ಮನ ಬಂದಂತೆ ಅವಮಾನಗೊಳಿಸುತ್ತಿರುವಲ್ಲ, ಯಾಕೆ? ಏನಾಗಿದೆ? ನಿಲ್ಲು ಧನರಾಜ್, ಮುಂದೆ ಒಂದೇ ಹೆಜ್ಜೆ ಇಟ್ಟರೆ ನನ್ನ ಆಣೆಯಾಗಿದೆ. ದಯವಿಟ್ಟು ಮುಂದೆ ಬರಬೇಡಿ. ಮದುವೆಗೆ ಬರುವ ಮಾನವರಲ್ಲ ನೀವು, ಮಾನವರನ್ನು ತಿಂದು ಹಾಕುವ ಗೋಮುಖ ವ್ಯಾಘ್ರಗಳು ನೀವು. ಅಂದ್ರೆ ನೀನು ಹೇಳುವ ಮಾತು ಮದುಮಗಳಾಗಿ ಏನಾಗಿದೆ ನಿನಗೆ? ನಮ್ಮನ್ನು ಕಂಡ್ರೆ ಗೌರವದಿಂದ ಮಾತಾಡ್ತಾ ಇದ್ದ ನೀನು ಇಂದು ಏಕೋಪದಲ್ಲಿ ಮಾತಾಡ್ತಾ ಇದೆಯಲ್ಲ, ತಲೆ ಕೆಟ್ಟಿದೆಯೇನು? ಅಲ್ಲ, ಇವತ್ತು ನಿನ್ನ ಮಗಳ ಅಂಬಿಕಾಳ ಮದುವೆ ಆಗಬೇಕು. ಮದುವೆ ಎಂಬ ಮೂರಕ್ಷರ ಮುಗಿದು ಹೋಗಿದೆ. ಮದುಮಗಳಾಗಿ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಬೇಕಾದ ಮಗಳು ಮನೆಯಲ್ಲಿ ಮಲಗಿರ್ತಾರೆ. ಅಂದ್ರೆ ನಿನ್ನ ಮಗಳು? ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸತ್ತು ಸುಂದರವಾಗಿ ಮಲಗಿದ್ದಾಳ್ರಿ ಅಪ್ಪ. ನಿನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪ್ರಸಂಗದಲ್ಲಿ ಏನಿತ್ತು? ನಿನ್ನ ಮಗಳಿಗೆ ಆಪತ್ತೆ ಏನಿತ್ತು? ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು? ಯಾವ ಅವಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು? ಆಪತ್ತು, ಅವಮಾನ, ಅಪಮಾನ ಎಂದು ತಂದುಕೊಂಡವಳಲ್ಲ ನನ್ನ ಮಗಳು. ಅಪಮಾನ ಮಾಡಿ ಅವಮಾನಗೊಳಿಸಿ ಆಪತ್ತು ತಂದು ಒದಗಿಸಿ ಅವಳ ಮೇಲೆ ಅತ್ಯಾಚಾರ ಮಾಡಿದ್ದ. ಯಾರು ಯಾರು ನೀಚ? ಹೇಳಿದ್ರ ಯಾರು ಅಂತ? ಯಾರು ಕುಲಪಾತಕ? ನಿನ್ನ ಮಗಳ ಕಾರ್ಯಕರ್ತಕ್ಕೆ ಆ ಚಾನಲ್ ಯಾರು? ಹೇಳಿದ್ರ ಹೇಳು. ಆ ಕುಲಪಾತಕ ಬೇರೆ ಯಾರು ಅಲ್ರಿ ಅಪ್ಪ, ಬೇರೆ ಯಾರು ಅಲ್ಲ. ನಿಮ್ಮ ಉದರದಲ್ಲಿ ಜನಿಸಿದ ನಿಮ್ಮ ಮಗ ಮಹಂತೇಶ. ಏನ್ ಹೇಳುತ್ತೀರಿ? ಈ ಮಾತು ಸತ್ಯನಾ? ಸತ್ಯದಲ್ಲಿ ಆಪತ್ತು, ಅವಮಾನ, ಅಪಮಾನ ಎಂದು ತಂದುಕೊಂಡವಳಲ್ಲ ನನ್ನ ಮಗಳು. ಅಪಮಾನ ಮಾಡಿ ಅವಮಾನಗೊಳಿಸಿ ಆಪತ್ತು ತಂದು ಒದಗಿಸಿ ಅವಳ ಮೇಲೆ ಅತ್ಯಾಚಾರ ಮಾಡಿದ ಆ ಕುಲಪಾತಕ ಬೇರೆ ಯಾರು ಅಲ್ಲ, ನಿಮ್ಮ ಊರಲ್ಲಿ ಜನಿಸಿದ ನಿಮ್ಮ ಮಗ ಮಹಂತೇಶ. ಹೌದು, ನಿಮ್ಮ ಮಗ ಮಾಡಿದ ದುರಂತವಿದು.
ಅಂದುಕೊಂಡಿದ್ದೆ. ಕಟುಕರ ಮಾತು ಕೇಳಿ ಹಸಿ ಮಾಂಸ ತಿನ್ನುವ ರಣತನ್ನು ತಿಳಿದಿರಲಿಲ್ಲವ ದೇಶಕೃತಿ ಕಲಿಕೆ ಅಂತ ನಾನು ಕನಸು ಮನಸ್ಸಲ್ಲಿ ನೆನೆಸಿರ್ಲಿಲ್ಲ ಮಾತೇಶ, ಕನಸು ಮನಸ್ಸಲ್ಲಿ ಯಾರು ನೆನೆಸಿರಲಿಲ್ಲ ಈ ಸನ್ನಿವೇಶ. ಆದರೆ ಕನಸನ್ನು ನನಸು ಮಾಡಿಕೊಂಡು ಹೋದವನು ಇಲ್ಲ. ಈಗ ಉಳಿದುಕೊಂಡವರು ನಾವೀಗ 3 ಜನ. ಸುಂದರವಾದ ಸನ್ನಿವೇಶವನ್ನು ನೋಡಿ ನಿಮ್ಮ ಮನಸ್ಸಿಗೆ ಸಂತೋಷಪಡಿಸಿಕೊಳ್ಳಿ. ಇಂಥ ಸಂತೋಷ ಸಮಯ ಮತ್ತೆ ನಿಮಗೆ ಸಿಗಲಾರದು. ಬಡವನ ಮನೆ ಹಾಳಾದರೆ ಭಕ್ತ ಬೆಳೆಯುವ ಮನೆಗೆ ಕೊಟ್ಟು ಬರುವುದು ಎನ್ನುವ ಮಾತು ನಾನು ಏಕವಚನದಲ್ಲಿ ಮಾತನಾಡಿದ್ದರೆ ನಿಮ್ಮ ಆತ್ಮಕ್ಕೆ ಅಪಮಾನವಾಗುವುದು. ಮಾನವಂತರ ಮನೆತನದ ಮುತ್ತುಗಳು ನೀವು. ಮದುವೆಯಾಗಿ 3 ವರ್ಷ ಕಳೆದರೂ ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಿದ್ದರೆ ಊರಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ವಿಷ ಮಾಡಿಸ್ತೀನಿ ಅಂತ ಬೆಳ್ಕೊಂಡು. ಆದರೆ ನಿಮ್ಮ ಮಗ ಹಾಲು ಎರೆದವರಿಗೆ ವಿಷ ಕೊಟ್ಟು ಹೋದಲ್ಲ. ವಿಷ ಕೊಟ್ಟು ದೊಡ್ಡವರ ಮಗನೆಂದು ಎತ್ತಿ ಆಡಿಸಿದೆ. ಕೊನೆಗೊಂದು ದಿನ ನನ್ನ ಎದೆಗೆ ಒದ್ದು ಹೋದ ನಿಮ್ಮ ಮಗ. ಮಾನವಂತರ ಮನೆತನವೆಂದು ಪ್ರಾಮಾಣಿಕತೆಯಿಂದ ದುಡಿದ ಮನುಷ್ಯನಿಗೆ ತಕ್ಕ ಪ್ರತಿಫಲ ನೀಡಿದ್ರಿ. ಈ ನಿಮ್ಮ ಋಣ ಯಾವ ಕಾಲಕ್ಕೂ ಮರೆಯಲಾರೆ. ಹಿಂದೊಮ್ಮೆ ಒಂದು ಮಾತು ಹೇಳಿದ್ದೆ, ನೆನಪಿದೆಯೋ? ದುಡಿಯುವರ ಮನೆಯಲ್ಲಿ ಆಳು ಮಗ ಎಂದು ಯಜಮಾನ ಆಗಲಾರೆನೆಂದು ಹೇಳಿದ್ದೆ. ಯಜಮಾನನೇ ಆಗುತ್ತಾನೆ, ಆಳು ಮಗನೇ ಆಗುತ್ತಾನಪ್ಪ. ನಾನು ಎಷ್ಟು ನಿಷ್ಠೆಯಿಂದ ದುಡಿದರೂ ನಾನು ನಿಮ್ಮ ಮನೆಯ ಮಗನೆಂಬ ಭಾವನೆ ನಿಮ್ಮಲ್ಲಿ ಕೊನೆಗೂ ಆಳು ಮಗನನ್ನು ಹಾಳು ಮಾಡಿಬಿಟ್ರಿ. ನಿಮ್ಮಂತವರಿಗೆ ನಾನು ಏನಂತ ಕರಿಬೇಕು? ನಂಬಿದವರ ಕುತ್ತಿಗೆ ಕತ್ತರಿಸುವ ತಾಯಿಗಂಡ್ರು ಅಂತ ಕರಿಬೇಕು. ಯಾಕೆ ಮಾತಾಡ್ತಾ ಇದೀಯಾ? ನಿಮ್ಮ ಮನಸ್ಸಿಗೆ ನೋವಾಯಿತು ತಾಯಿ, ನೋವಾಗಿರಬಹುದು. ನನ್ನ ಹೆಂಡತಿ ಹೊಟ್ಟೆಯಿಂದ ಹೆಣ್ಣು ಹುಟ್ಟಲಿ ಎಂದು ನೀವು ಬೇಡಿಕೊಂಡಿದ್ದೀರಮ್ಮ. ನನ್ನ ಮಗಳು ಹುಟ್ಟಿ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಕೈಯಿಂದ ಕೊರಳಿಗೆ ಚಿನ್ನದ ಸರ ಹಾಕಿದ್ದೀರಿ. ಯಾಕೆ ಗೊತ್ತಾ? ಮನೆ ಮುರ್ಕ ಮಗನಿಂದ ನನ್ನ ಮಗಳ ಮಾನ ಕಳೆಯುವುದಕ್ಕಾಗಿ ನೀವು ಕೊಟ್ಟ ಕಾಣಿಕೆ ಇರಬೇಕು. ಇವತ್ತು ಆ ಉತ್ತರ ನಿಮ್ಮ ಮಗನಿಂದ ತೀರಿಸಿಕೊಂಡು ಬಿಟ್ರೆ ತೀರಿಸಿಕೊಂಡು ಜನರ ಮಾತನಾಡಿ. ಯಾಕೆ ಮೌನವಾಗಿದ್ದೆ? ಮಾತನಾಡುವ ನಾಡಿಗೆ ನಾಚಿಕೊಂಡಿದ್ದೆ, ಧೈರ್ಯ ಹೆದರಿಕೊಂಡಿದ್ದೆ, ಮಾತನಾಡುವ ರೀತಿ ತಪ್ಪಿ ಹೋಯಿತೆ. ಧನರಾಜ್, ನೀವು 10-40 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯವಂತರು, ನೀತಿವಂತರು, ಮಾನವಂತರು. ಆದರೆ ಮಾನವಂತರ ಮನೆಯ ಅಂಗಳದಲ್ಲಿ ಹಾವು ಒಂದು ಹೊತ್ತು ಮಾಡಿದವು ನಿಮಗೆ ಗೊತ್ತಾಗಿಲ್ಲ. 10 ಜನರಿಗೆ ಬಟ್ಟು ಮಾಡಿ ತೋರಿಸುವ 10 ಜನರಿಗೆ ನೀವು ಅಮೃತ ಕುಡಿಸಿದರೆ ನಿಮ್ಮನೆಯ ಅಂಗಳದಲ್ಲಿರುವ ಹಾವು ನಂಬಿದವರಿಗೆ ವಿಷಪಡಿಸುತ್ತದೆ. ಹತ್ತವರಾಗಿ ಅರಿತುಕೊಂಡಿಲ್ಲ. 10 ಜನರಿಗೆ ಬಟ್ಟು ಮಾಡಿ ತೋರಿಸುವ ನಿಮ್ಮ ಅನ್ನದ ತಟ್ಟೆಯಲ್ಲಿ ಸತ್ತು ಬಿದ್ದ ಹಂದಿಯನ್ನು ನೀವು ಮರೆತಿದ್ದೀರಿ. ಇದು ಮಾನವಂತರ ಮನೆತನದ ಕಥೆ ಅಲ್ಲ, ನನಗಾಗಿ ಬಂದ ಕಥೆ. ದಯವಿಟ್ಟು ಇರ್ತಿ ಮನದೆಯ ಹಾಗೆ ಮಾತಾಡ್ಬಿಡ ರುದ್ರ, ನೀನು
ಏನ್ ಗೊತ್ತಿದೆ? ರುದ್ರ, ಮಾತನಾಡು ರುದ್ರ, ಮಾತನಾಡು. ನಿನಗೆಲ್ಲ ಏನು ಮಾತನಾಡಬೇಕಿದೆ ಅದನ್ನೆಲ್ಲ ಮಾತನಾಡು ರುದ್ರ. ನನ್ನ ಮಗಳು ಸತ್ತಿದ್ದಾಳೆ. ಮದುವೆ ನಿಂತು ಹೋಗಲು ನಿನ್ನ ಮಗಳಲ್ಲ ರುದ್ರ, ನನ್ನ ಮಗಳ ಮದುವೆ. ಎತ್ತರ ತಪ್ಪಿ ಮಗ ಮಾಡಿದ ಒಪ್ಪಲು ನಾನು ಮೂರ್ಖನಲ್ಲ. ತಪ್ಪು ಯಾರೇ ಮಾಡಿರಲಿ, ತಪ್ಪು ತಪ್ಪೇ. ತಪ್ಪು ಮಾಡಿದ್ರು ಎಷ್ಟೇ ದೊಡ್ಡವರಾದರೂ ಸಣ್ಣವರೇ ಆಗುತ್ತಾರೆ. ನೋಡು ರುದ್ರ, ಈಗ ನಿನ್ನ ಬರೇ ಮಾತಿನ ಪೆಟ್ಟಿನಿಂದೇ ಹೊಡೆದಿರಬಹುದು. ನಿನ್ನ ಕಾಲಲ್ಲಿರುವ ಚಪ್ಪಲಿನ ಹೊಡೆದು ನಾನು ಅದನ್ನು ಸಹಿಸಿಕೊಳ್ಳುತ್ತೇನೆ ರುದ್ರ, ಸಹಿಸಿಕೊಳ್ಳುತ್ತೇನೆ. ಯಾಕಂದ್ರೆ ತಪ್ಪು ಮಾಡಿದ ಮಕ್ಕಳನ್ನು ಹೆತ್ತಿದು ಹಡದವರ ಕರ್ಮ, ಅದನ್ನು ಕಳೆದುಕೊಳ್ಳಲು ಹೆತ್ತವರ ಧರ್ಮ ಅಂದಾಗ ನಾವು ನಿನ್ನ ಮಾತಿಂದ ಸಿಟ್ಟಾಗಬಾರದು ರುದ್ರ, ಸಿಟ್ಟಾಗಬಾರದು. ನೋಡು ರುದ್ರ, ನೀನು ಕಳೆದುಕೊಂಡ ಮಾನ ಮತ್ತು ಮಗಳ ಪ್ರಾಣ ಮರಳಿ ಎಂದು ಬರಲಾರದು ರುದ್ರ, ಮರಳಿ ಬರಲಾರದು. ಅದಕ್ಕಾಗಿ ನಿಮ್ಮ ಮಗ ಮಾಡಿದ ತಪ್ಪನ್ನು ನಾನು ಮರೆತು ಬಿಡಲೆ. ಮರೆತು ಬಿಡಲು ಹೇಳಲು ನಾನೇನು ಸಿದ್ಧಮೂರ್ಖನಲ್ಲ. ಎತ್ತರ ತಪ್ಪಿ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲು ನನಗೆ ಬಿಟ್ಟು ಬಿಡು. ಅದು ಮಾತ್ರ ನಿನ್ನ ಕೈಯಿಂದಾಗಬಾರದು. 10 ಜನರಿಗೆ ನ್ಯಾಯ ಹೇಳಿದ ನಾನು ನನ್ನ ಹೆತ್ತ ಮಗನ ನಾನು ಶಿಕ್ಷೆ ಕೊಡದೆ ಹೋದರೆ ಆ ಭಗವಂತ ಸಹ ಮೆಚ್ಚಲಾರ. ಒಂದೇ ಒಂದು ನಿನ್ನ ಹತ್ರ ಭಿಕ್ಷೆ ಬೇಡಿಕೊಳ್ಳುತ್ತೇನೆ. ಅದು ಮಾತ್ರ ಇಲ್ಲ ಅಂತ ಹೇಳಬೇಡ ರುದ್ರ, ಅದು ಮಾತ್ರ ಇಲ್ಲ ಅಂತ ಏನು ಕೇಳಿ ನನ್ನ ಮಾತು ನಡೆಸ್ಕೊಡ್ತೀಯ ಅಂತ ನನಗೆ ಮಾತು ಕೊಡೋದು. ಆಯ್ತಪ್ಪ, ಇನ್ನು ಏನು ನೋಡಿದ್ರೆ ಏನು ಕೇಳಬೇಕಿದ್ರೆ ಕೇಳ್ರಪ್ಪ, ಕೇಳಿ.